ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕಡೆಗೂ INDIA ಇಂಡಿಯಾ ವಿಪಕ್ಷಗಳ ಒಕ್ಕೂಟ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಅಂತ ಹೇಳ್ಬೋದು. ಯಾವುದ ಕ್ರಾಂತಿ ಅಂದರೆ, ಇಷ್ಟು ದಿವಸ ಆಳುವ ಪಕ್ಷವನ್ನು ಹೊಗಳಿಕೊಂಡು ವಿಪಕ್ಷಗಳನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದ ಆಳುವ ಪಕ್ಷದ ಒಂದು ಭ್ರಷ್ಟಾಚಾರವನ್ನು, ಅವರ ಒಂದು ಆಡಳಿತವನ್ನು ವಿಮರ್ಶೆ ಮಾಡೋದು ಬಿಟ್ಟು ವಿಪಕ್ಷಗಳ ಹಿಂದೆ ಬಿದ್ದಿದ್ದ, ವಿಪಕ್ಷಗಳ ಒಂದು ನಾಯಕರನ್ನು ಅತ್ಯಂತ ಕೆಟ್ಟದಾಗಿ ಕಾಣ್ತಿದ್ದ 14 ಜನ ಆ್ಯಂಕರ್ಗಳನ್ನ, ಪತ್ರಕರ್ತರನ್ನು ಇಂಡಿಯಾ ವಿಪಕ್ಷಗಳ ಒಕ್ಕೂಟ ಬ್ಯಾನ್ ಮಾಡಿದೆ. ಅಂದರೆ ಬ್ಯಾನ್ ಅಂದರೆ ಏನು, ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಇವರು ಅವ್ರನ್ನ ಕೆಲಸದಿಂದ ತೆಗೆಸಾಕಿಲ್ಲ, ಸ್ಮೃತಿ ಇರಾನಿ ಮಾಡಿದಾಗೆ. ಇವರು ಏನು ವಿಪಕ್ಷಗಳ ಒಂದು ಇಂಡಿಯಾ ಒಕ್ಕೂಟದ ನಾಯಕರು ಅಥವಾ ಅವರ ಒಂದು ವಕ್ತಾರರು ಇದಾರಲ್ಲ, ಅವರು ಇನ್ನು ಮುಂದೆ ಈ 14 ಜನ ಪತ್ರಕರ್ತರು ಯಾವ ಟಿ ವಿಲಿ ಕೆಲಸ ಮಾಡ್ತಿದ್ರು, ಅವ್ರು ಯಾವ ಶೋ ನಡೆಸ್ತಾರೋ, ಯಾವ ಒಂದು ಚರ್ಚೆಗಳನ್ನ ನಡೆಸ್ತಾರೋ ಅದರಲ್ಲಿ ನಾವು ಭಾಗವಹಿಸೋದಿಲ್ಲ, ಅವರಿರೋ ಕಡೆ ನಾವು ಭಾಗವಹಿಸೋದಿಲ್ಲ ಅಂತ ಒಂದು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗೆಯೇ ಆ 14 ಜನರ ಒಂದು ಪಟ್ಟಿನೂ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಆ ಪಟ್ಟಿ ಬಿಡುಗಡೆ ಮಾಡಿ ನಾವು ಯಾಕೆ ಇದನ್ನು ಬಿಡುಗಡೆ ಮಾಡ್ತಿದ್ದೀವಿ ಅಂತ ಕಾಂಗ್ರೆಸ್ ವಕ್ತಾರ ಈ ಥರ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೀವೇ ಕೇಳಿ. साथियों, रोज शाम को 5 बजे कुछ चैनल्स पर नफरत का एक बाजार सजाया जाता है. पिछले 9 साल से लगातार चल रहा है. उस बाजार में अलग अलग पार्टीज के प्रवक्ता जाते हैं, कुछ विशेषज्ञ जाते हैं, कुछ विश्लेषक जाते हैं, लेकिन हम सब नफरत के उस बाजार में ग्राहक बनकर जाते हैं. हमें नफरत मुक्त भारत की दिशा में एक कदम उठाना था. आज एक निर्णय लिया गया, कुछ एंकर्स को चिन्हित किया जाए और उनके इस तरह के शोज में, इवेंट्स में हम लोग न जाएं, जिससे कि एक कदम उठाया जाए, एक सशक्त कदम उठाया जाए. वी डू नॉट वांट टू लेजिटिमाइज दिस हेट फिल्ड नैरेटिव which is corroding our society. That was the idea. आप हमारे नेताओं के खिलाफ हेडलाइन बनाते हैं, उनकी मीम्स बनाते हैं, उनके भाषणों को ट्विस्ट करते हैं, आप फेक न्यूज़ फैलाएं, कुछ भी करें, हम जूझने को तैयार हैं, लड़ने को तैयार हैं, आज तक लड़ते ही आए. लेकिन समाज में अगर आप नफरत पैदा करेंगे, और वो भी ऐसी नफरत जो कि हिंसा का रूप ले ले, हम उसमें भागीदार नहीं रहेंगे. बड़े भारी मन से निर्णय लिया गया. We are not opposed to any of these anchors. We do not hate any of these anchors, but we love our country more. हमें भारत से मोहब्बत है, इसलिए हमें इस नफरत की दुकान को बंद करने की दिशा में अपनी तरफ से जो हो सके वो करना होगा. यही सोचकर हमारे इंडिया अलायंस के तमाम सदस्यों ने ये निर्णय लिया कि हम इन नफरत के बाजारों में नहीं, ग्राहक बनकर नहीं जाएंगे. जुड़ेगा भारत, जीतेगा इंडिया. और एक जुड़ता हुआ भारत, इसमें नफरत की कोई जगह नहीं हो सकती, ये हमारा मानना है. और उम्मीद है आने वाले दिनों में वक्त बदलेगा, स्थिति बदलेगी. इन एंकर्स को भी ये आभास होगा कि आने वाली पीढ़ी इनसे पूछेगी, इनसे सवाल पूछेगी, तब इनके पास क्या जवाब होगा. ये इस उम्मीद के साथ, बड़े भारी मन के साथ आज ये लिस्ट हम लोगों ने जारी की है. और फिर से मैं कह रहा हूं, पूरी उम्मीद है कि वक्त ऐसा नहीं रहेगा. हमारे ये साथी भी सोचेंगे, चिंतन करेंगे और कुछ सुधार करेंगे. जय हिंद, जय भारत, जय इंडिया. ಯಾಕೆ ಈ ಒಂದು ಸ್ಟೆಪ್ ತೊಗೊಂಡು ವಿಪಕ್ಷಗಳು ಅಂತ ಹೇಳೋದಾದರೆ, ಈ 14 ಜನ ಯಾವ ಥರ ಡಿಬೇಟ್ ಮಾಡ್ತಿದ್ರು ಅಂತ ಒಬ್ಬೊಬ್ರದ್ದೇ, ಅವ್ರು ಯಾವ ಥರ ಮಾಡ್ತಿದ್ರು, ಏನು ಮಾಡ್ತಿದ್ರು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನೇನು ಇಲ್ಲ, ಈ 14 ಜನ
ತಾವು ಅಪ್ರತಿಮ ದೇಶಭಕ್ತರು ಮತ್ತು ದೇಶಭಕ್ತಿ ಅಂದರೆ ಮೋದಿ ಭಕ್ತಿ ಮತ್ತು ಬಿ ಜೆ ಪಿಯ ಕಡೆಗಿರೋ ಭಕ್ತಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರೋದು ಅಷ್ಟೇ, ಇನ್ನೇನೂ ಇಲ್ಲ. ಅವರು ಆಳುವ ಪಕ್ಷದ ಅಂದರೆ ಬಿ ಜೆ ಪಿ ಈಗ ಏನಂತ 10 ವರ್ಷದಿಂದ ಮೋದಿ ಒಂದು ಸರ್ಕಾರ ಆಳ್ವಿಕೆ ಮಾಡ್ತಿದ್ದಾರೆ, ಅವರ ಯಾವ ತಪ್ಪುಗಳನ್ನು ಇವರು ಎತ್ತಿ ಆಡೋಕ್ಕೆ ರೆಡಿ ಇಲ್ಲ. ಮತ್ತು ಈಗ ಅಧಿಕಾರದಲ್ಲಿಲ್ಲದೇ ಇರೋ ವಿಪಕ್ಷಗಳು ಈ 10 ವರ್ಷದಲ್ಲಿ ಏನು ಆಗಿದೆಯೋ ಅದು ಬೆಲೆ ಹೆಚ್ಚಾಗಿರ್ಬೋದು ಅಥವಾ ಇನ್ನೊಂದೇನೋ ಕೋಮುಘರ್ಷಣೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ವಿಪಕ್ಷ ಕಾರಣ ಅಂತ ಇವರು ಹೇಳ್ತಾರೆ. ಮತ್ತು ವಿಪಕ್ಷಗಳನ್ನು ಅವ್ರ ಕಾಲು ಹಿಡಿದು ಜಗ್ಗೋದನ್ನು ಇವರು ಟ್ರೈ ಮಾಡ್ತಾರೆ. ಇದು ಅವರು ಮತ್ತು ಅವರ ಒಂದು ಅಂದರೆ ಈ ಆ್ಯಂಕರ್ಗಳು ತಮ್ಮನ್ನು ತಾವು ಅತ್ಯಂತ ದೊಡ್ಡ ಒಂದು ದೇಶಭಕ್ತರು, ಅದಕ್ಕಿಂತ ಹೆಚ್ಚಾಗಿ ನಿಷ್ಪಕ್ಷಪಾತವಾಗಿ ನಾವು ಅನ್ಯಾಯವನ್ನು ಬಯಲಿಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ಅನ್ಯಾಯವನ್ನು ಬಯಲಿಗೆ ಎಳಿತೀವಿ ಅಂತ ಹೇಳ್ತಾರೆ. ಆದರೆ ಆಳುವ ಪಕ್ಷದ ಯಾವುದೇ ಒಂದು ಇವತ್ತಿನವರೆಗೂ ಅಂದರೆ ರಾಜೀವ್ ಗಾಂಧಿ ಸಂಸತ್ತಿನಲ್ಲಿ ಕೇಳಿದ ಅಂದರೆ ಪ್ರಧಾನಿ ಜೊತೆಗೆ ಅದಾನಿ ಒಂದು ಸಂಬಂಧ ಮತ್ತು ರಫೇಲ್ ವಿಷಯ ಇರ್ಬೋದು, ಎಷ್ಟೆಷ್ಟು ಹಗರಣಗಳಿರ್ಬೋದು, ಈ ಯಾವುದನ್ನು ಅವರು ಒಪ್ಪಲ್ಲ. ಅವರು ಪ್ರತಿಯೊಂದನ್ನು ಯಾವುದು ಏನೇ ಇದ್ರೂ ಅದು ಸರಿ ಅಂತ ಒಪ್ಕೋಬೇಕು. ಇದು ಅವರು 14 ಜನ ಒಂದು ಇದು ಪತ್ರಕರ್ತರ ಒಂದು ಇದಾಗಿತ್ತು. ಯಾರು 14 ಜನ ಅಂತ ಮೊದಲು ಒಂದು ಸಲ ನೋಡ್ಬಿಡೋಣ. ಅದರಲ್ಲಿ ಅದಿತಿ ತ್ಯಾಗಿ ನ್ಯೂಸಿಂದ ಭಾರತ ಎಕ್ಸ್ಪ್ರೆಸ್ಸಿಗೆ ಬಂದಿದ್ದರು, ಅಮನ್ ಚೋಪ್ರಾ, ಅಮಿತ್ ದೇವಗನ್, ಆನಂದ್ ನರಸಿಂಹನ್, ಅರ್ನಾಬ್ ಗೋಸ್ವಾಮಿ ಎಲ್ಲರಿಗೂ ಗೊತ್ತು, ಅಶೋಕ್ ಶ್ರೀವಾಸ್ತವ್, ಚೈತ್ರಾ ತ್ರಿಪಾಠಿ, ಗೌರವ್ ಸಾವಂತ್, ನಾವಿಕ ಕುಮಾರ್, ಪ್ರಾಚಿ ಪರಾಶರ್, ರೂಬಿಕಾ, ಶಿವ ಅರೂರ್, ಸುಶಾಂತ್ ಸಿನ್ಹಾ, ಸುಧೀರ್ ಚೌಧರಿ, ಇಷ್ಟು ಜನ. ಈ 14 ಜನ ಯಾವ ಥರ ತಮ್ಮ ಆ್ಯಂಕರಿಂಗ್ ಮಾಡ್ತಿದ್ರು, ಯಾವ ಥರ ನಡೆಸ್ಕೊಳ್ತಿದ್ರು ವಿಪಕ್ಷಗಳನ್ನ ಮತ್ತು ಆಡೋ ಪಕ್ಷದವ್ರನ್ನ ಅಂತ ಒಂದೊಂದು ಚಿಕ್ಕ ಚಿಕ್ಕ ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. ಆದಿತಿ ತ್ಯಾಗಿ ಅಂದರೆ ಅತ್ಯಂತ ಈ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಈ 14 ಜನ ಅತ್ಯಂತ ಪ್ರಖರ ವಾಗ್ಮಿಗಳು ಮತ್ತು ತಾವು ತಿಳ್ಕೊಂಡಿರುವಂಥ ವಿಷಯವನ್ನು ಅತ್ಯಂತ ಸ್ಟ್ರಾಂಗ್ ಆಗಿ ಜನಗಳ ಮುಂದೆ ಇಡೋಕ್ಕೆ ಒಂದು ಅಷ್ಟು ಪವರ್ ಇರುವಂಥ ಒಂದು ಆ್ಯಂಕರ್ಗಳು. ಅತ್ಯಂತ ಇವರೆಲ್ಲ 15ರಿಂದ 20 ವರ್ಷ ಟಿ ವಿಲಿ ಕೆಲಸ ಮಾಡಿರೋ ಆ್ಯಂಕರ್ಗಳು, ಅತ್ಯಂತ ಅನುಭವಿ ನುರಿತ ಆ್ಯಂಕರ್ಗಳು. ಮತ್ತು ಇವರ ಒಂದು ದಿನದ ಒಂದು ಶೋ ಸ್ಯಾಲ್ರಿನೇ 20ರಿಂದ 50 ಸಾವಿರದವರೆಗಿದೆ. ಅಂದರೆ ಇವರೆಷ್ಟು ಮಟ್ಟಿಗೆ ಕುಬೇರ್ ಇರ್ಬೋದು, ಎಷ್ಟು ಮಟ್ಟಿಗೆ ಇವ್ರ ಕಡೆ ದುಡ್ಡು ಹರಿತಾ ಇರ್ಬೋದು ಅನ್ನೋದನ್ನು ನೀವು ಲೆಕ್ಕ ಹಾಕೋಬೋದು. ಇರಲಿ, ಅದು ಇನ್ನೊಂದು ಕಡೆ. ಇವರಲ್ಲಿ ಅದಿತಿ ತ್ಯಾಗಿ, ಇವರು ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಇದು ಮಾಡ್ತಾರೆ. ಇವರು ಈ ಒಂದು ವಿಡಿಯೋ ನೋಡಿ, ಆಮೇಲೆ ಹೇಳ್ತೀನಿ. ठीक है शहजाद, मैं आपको इन सवालों के जवाब, आपने जो सवाल उठाए हैं, जी 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 जो आपने सवाल उठाए हैं, वो खुद को कट्टर ईमानदार बताते हैं. अगर उन पर चार्जेस लगे तो उसकी जांच होनी चाहिए, नहीं होनी चाहिए? अदिति जी, आज पहली बार चार्जेस नहीं लगे हैं. 2015 से जब से हमारी सरकार है, कई बार छापे लगे, कई बार FIR दर्ज हुई, अभी तक कुछ लिखना नहीं. ये जो आर्टिकल है ये एजुकेशन पर है. आज जब हम और आप बात कर रहे हैं सौरभ भारद्वाज, तो हम बात कर रहे हैं CBI के छापों की. फिर आपको बदतमीजी की डेफिनेशन थोड़ी चेंज करनी पड़ेगी सौरभ भारद्वाज. सुनो अदिति त्यागी, अगर बदतमीजी से बात करोगी, मैं चुना हुआ प्रतिनिधि हूँ, मैं तुम्हारी बात का जवाब देने के लिए बाध्य नहीं हूँ. तमीज सीखो और तब तमीज से सवाल करो, तब तुम्हारी बात का जवाब दूंगा. बीजेपी वालों से तमीज से बात करती हो, अपोजिशन पार्टी वालों से बदतमीजी से बात करती हो, ये है आपकी पत्रकारिता. तमीज से सवाल करोगे, तमीज से जवाब मिलेगा, वरना जवाब नहीं मिलेगा. ನೋಡಿದ್ರಲ್ಲ, ಆಳುವ ಪಕ್ಷದ ಒಂದು ಏನು ಸದಸ್ಯರಿಗೆ ಕೊಡೋದು ಸರ್ ಜಿ ಅಂತ ಹೇಳ್ಬಿಟ್ಟು ಗೌರವ ಕೊಟ್ಟು ಅವ್ರು ಮಾತಾಡ್ತಾರೆ ಮತ್ತು ಅವರು ಹೇಳಿದನ್ನು ಕೇಳ್ತಾರೆ. ಅದೇ ವಿಪಕ್ಷ
ಆಮ್ ಆದ್ಮಿ ಒಂದು ಸಂಸದರನ್ನ ಏನಂತ ಕರೀತಾರೆ, ಹೆಸರು ಹಿಡಿದು ಕರೀತಾರೆ, ಅದ್ರ ಮುಂದೆ ಜೀನೂ ಸೇರಿಸಲ್ಲ. ಆದರೆ ಅದೇ ಸಂಸದ ಜಿ ಅಂತ ಸೇರಿಸ್ತಾರೆ ಇವರಿಗೆ, ಆದಿತ್ಯ ಜಿ ಅಂತ. ಇದು ಇವರ ಒಂದು ವೈಖರಿ. ಅಂದರೆ ಅಷ್ಟು ಕೆಟ್ಟದಾಗಿ ಅವ್ರನ್ನ ನಡೆಸ್ಕೊಳ್ಳೋದು. ಇನ್ನು ಅಮನ್ ಚೋಪ್ರಾ ಅಂತರೂ ಶಾಕ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ದಿವಸ ಅವರು ಈ ವಿಪಕ್ಷದವ್ರ ಮೇಲೆ ಸವಾರಿ ಮಾಡ್ತಾಯಿದ್ರು. ಈಗ ವಿಪಕ್ಷನೇ ಈ ಆ್ಯಂಕರ್ನ ತಮ್ಮನ್ನು ಬ್ಯಾನ್ ಮಾಡಿದ್ದು ತುಂಬಾ ಶಾಕ್ ಆಗಿದೆ ಅನ್ನೋದನ್ನು ಅವರು ಈ ಥರ ಬಾಯಿ ಮೇಲೆ ಬೆಳಿಟ್ಕೊಂಡು, ನೋಡಿ ಈಗ ಸರಿ ಹೋಯ್ತು, ಕಾಂಗ್ರೆಸ್ಗೆ ನಾವು ಈ ಥರ ಬಾಯಿ ಮೇಲೆ ಬೆಳಿಟ್ಕೊಂಡು ಬಾಯಿ ಹೊಳ್ಕೊಂಡು ಕೂತಿರ್ಬೇಕು, ಅದೇ ಸರಿ ಅನಿಸುತ್ತೆ, ನಾವು ಹೇಳಿದ ಕಹಿ ಅವರಿಗೆ, ನಾವೇನು ಪ್ರಶ್ನೆನೇ ಕೇಳಬಾರ್ದ? ಇದು ಅವರು ಈ ವಾಸ್ತಾ ಇರೋದು. ಕೇಳಿ. शायद यही चाहती है कांग्रेस, मुंह पर उंगली लगाकर बैठे रहे, मुंह बंद कर ले। शायद यही चाहता है इंडिया गठबंधन लबों को सिल लिया जाए, चुप्पी साध ली जाए, कड़वे सवाल ना पूछे जाए, कड़वे सवाल पूछने बंद कर दिए जाए, मुंह पे उंगली लगा के ऐसे हाँ पूछे जाए। फरमाइशी गीतों की तरह फरमाइशी सवाल, जो तुमको पसंद वही बात करेंगे, नहीं तो लिस्ट में नाम डालेंगे। फरमाइशी गीतों की तरह फरमाइशी सवाल हो, जो उनको हो पसंद वही कहा जाए। वो दिन को रात कहें तो हम भी चांद निकलने की घोषणा कर दें। देखिए नहीं हो सकता है, आप समझिए, ये हो नहीं सकता है। आपका भरोसा हम लोगों पर है, आपके सवाल हमें पूछने हैं। ಇಲ್ಲಿ ಪ್ರಶ್ನೆ ಕೇಳಬಾರ್ದು ಅಂತ ಯಾರು ಹೇಳ್ತಾನೆ ಇಲ್ಲ. ಆ್ಯಕ್ಚುಲಿ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳ್ತಾ ಇರೋದು. ಯಾಕಂದರೆ ಈ ಒಂದು ಮೀಡಿಯಾ ಅಂದ್ರೇ ಒಂದು ಪ್ರಬಲವಾದ ವಿಪಕ್ಷ ಇದ್ದಂಗೆ. ನೀವು ಪ್ರಶ್ನೆ ಕೇಳಿದ್ರೆ ಇನ್ಯಾರು ಕೇಳ್ತಾರೆ? ನೀವು ಪ್ರಶ್ನೆಗಳು ಯಾರಿಗೆ ಕೇಳಬೇಕು? ವಿಪಕ್ಷದವ್ರನ್ನಲ್ಲ. ವಿಪಕ್ಷದವ್ರು ತಪ್ಪಿದ್ರೆ ಅವ್ರನ್ನೂ ಕೇಳಿ, ಇಲ್ಲ ಅಂತಲ್ಲ. ಆದರೆ ಆಳುವ ಪಕ್ಷ ಈಗ ನಡೀತಾ ಇರೋದು ಪ್ರತಿಯೊಂದಕ್ಕೂ, ಅದು ಬೆಲೆ ಏರಿಕೆ ಇರಬಹುದು, ಕೋಮು ಗಲಭೆ ಇರಬಹುದು, ಈ ಮಣಿಪುರ ಹೊತ್ತಿರುತ್ತಿರ್ಬೋದು, ಪ್ರತಿಯೊಂದಕ್ಕೂ ಆಳುವ ಪಕ್ಷ ಕಾರಣ ಹೊರತು ವಿಪಕ್ಷ ಅಲ್ಲ. ಅದಕ್ಕೆ ನೀವು ಪ್ರಶ್ನೆ ಅವರಿಗೆ ಮಾಡಿ, ಕಹಿಯೇ ಅವ್ರಿಗೆ ಹತ್ತಲಿ. ನೀವು ಅದನ್ನೇ ಬಿಟ್ಬಿಟ್ಟು ವಿಪಕ್ಷಗಳನ್ನ ಪ್ರಶ್ನೆ ಮಾಡ್ಕೊಂಡು ಆಳುವ ಪಕ್ಷದವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಿದ್ರೆ ಮತ್ತೆ ಇದೇ ಆಗುತ್ತೆ. ಅದನ್ನ ಸಮರ್ಥನೆ ಬೇರೆ. ಸರಿ, ಅವರು ಇದಾಯಿತು. ಇನ್ನು ಅಮಿಷ್ ದೇವಗನ್ ಇವರಿಗೆ 43 ವರ್ಷ, ನ್ಯೂಸ್ 18ನಲ್ಲಿ ಕೆಲಸ ಮಾಡ್ತಾರೆ ಸಂಪಾದಕರಾಗಿ. ಆರ್ ಪಾರ್ ಅಂತ ಇವರು ಒಂದು ಕಾರ್ಯಕ್ರಮಕ್ಕೆ ತುಂಬ ಹೆಸರುವಾಸಿ. ಇವರು ಅಷ್ಟೇ ಅತ್ಯಂತ ದೊಡ್ಡ ಮೋದಿ ಭಕ್ತರು. ಆನಂದ್ ನರಸಿಂಹನ್ CNN ನ್ಯೂಸ್ 18ನಲ್ಲಿ ಕೆಲಸ ಮಾಡ್ತಾರೆ. ಇವರು ಅಷ್ಟೇ ಹೆಂಗೆ ಅಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ. ಯಾವ ಥರ ವಿಪಕ್ಷವನ್ನು ಬಗ್ಗು ಬಡಿಬೇಕು ಅದೇನೋ ಗೊತ್ತಿಲ್ಲಪ್ಪ. ಇದು ಆ್ಯಕ್ಚುಲಿ ನಾನು ಇಷ್ಟು ದಿವಸ ಅಂದ್ಕೊಂಡಿದ್ದೆ ಆಳುವ ಪಕ್ಷ ಏನೋ ಅವ್ರಿಗೇನೋ ಕೊಡ್ತಿರ್ಬೋದು, ಅಥವಾ ಏನೋ ವಿಪಕ್ಷಗಳು ಇವ್ರಿಗೆ ಇದು ಮಾಡ್ತಿರ್ಬೋದು ಅಂತ. ಇಲ್ಲ, ಇದು ಮನಸ್ಥಿತಿ. ಈ ಗುಲಾಮಿ ಮನಸ್ಥಿತಿ ಪತ್ರಕರ್ತರಲ್ಲಿ ಬಂದುಬಿಟ್ರೆ ಅಲ್ಲಿ ಮುಗಿದೋಯ್ತು ಅಂತ ಅರ್ಥ. ಅಂದರೆ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಅಂಗನೇ ಅಲ್ಲ, ಆ ಕಂಬನೇ ಮುರಿದೋಯ್ತು, ಆ ಕಾಲೇ ಮುರಿದೋಯ್ತು ಅಂತ ಅರ್ಥ. ಇದು ಇವರಲ್ಲಿ ಯಾಕೆ ಬಂತು ಗೊತ್ತಿಲ್ಲ. ಅರ್ನಬ್ ಗೋಸ್ವಾಮಿ ಅಂತ ಗೊತ್ತಲ್ಲ, ಒಂದು ನಿಮಿಷ ಈ ಕ್ಲಿಪ್ಪಿಂಗ್ ನೋಡಿ. ಸರ್ವಾಧಿಕಾರಿ ನಾವು ಬರೀ ಪ್ರಧಾನಿ ಅಂತೀವಿ, ಸರ್ವಾಧಿಕಾರಿತ್ವ ಗುಣ ಅವರ ಫಾಲೋವರ್ ಆಗಿ ಅರ್ನಬ್ ಗೋಸ್ವಾಮಿ ಅವ್ರಲ್ಲಿ ಯಾವ ಥರ ಬಂದಿದೆ ಅಂತ ಇಲ್ಲಿ ನೋಡಿ. ದೇಶಭಕ್ತಿ ಹೆಸರಲ್ಲಿ ಯಾವ ಥರ ತಾವೇ ಕರೆಸಿದ ಒಂದು ಗೆಸ್ಟ್ನ ಯಾವ ಥರ ಉಗಿದು ಅವ್ರನ್ನ ಬಾಯಿ ಮುಸಿ ತಾವಾಗಿ ಮಾತಾಡ್ತಾರೆ. ಆ್ಯಂಕರು ಇನ್ನೊಬ್ರ ಕಡೆ ಗೆಸ್ಟ್ ಕಡೆ ಮಾತಾಡಿಸ್ಬೇಕು, ಇವ್ರು ಹಂಗಲ್ಲ, ಇವರೇ ಮಾತಾಡ್ತಾರೆ, ಇವರೇ ಮಾತ್ರ ಅವ್ರನ್ನ ಬೈತಾರೆ. ಹೆಂಗೆ ಅಂತ ನೀವು ನೋಡಿ ಇಲ್ಲಿ. Has been battling for his life after being found under 25 feet of snow in Siachen. We are proud of him and we are ashamed of these anti-national elements. We are, and you will not speak over me when I'm talking about Lance Naik Hanumantappa. Please don't interrupt, and I'm cutting you off now for a minute. Can I please do that? You don't have the decency. You don't have the decency when I'm speaking about someone who's battling for his life to keep interrupting like that. I've run out of patience with you, with the shallowness and half-literate nature of your arguments. But don't you dare speak over me when I'm speaking over Lance Naik Hanumantappa. We are proud of him and we are ashamed of you. You take the patience of the people of India for granted. He is the person who's there at 19,600 feet, close to the LOC. You sit on the JNU campus and you tell people that we will work hard till we destroy India.
Who on earth are you to be allowed to do that? And that's why I'm saying tonight, these students cannot be allowed to disgrace our campuses anymore. These are a motley combination of anti-national forces. ಇದು ಅರ್ಣಬ್ ಗೋಸ್ವಾಮಿ ಅವರ ಒಂದು ಪ್ರಖರವಾದ ಮಾತು. ಅಲ್ಲಿ ಯಾಕಾದ್ರೂ ಹೋದಪ್ಪ ಅಂತ ಅನ್ಕೋಬೇಕು ಆ ಗೆಸ್ಟ್ಗಳು. ಅವ್ರನ್ನ ಕುತ್ತಿಗೆ ಹಿಡಿದು ಹೊರಗಡೆ ತಳ್ದಂಗೆ ಅವರು ಮಾತಾಡಿದ್ದು ಕೇಳಿದ್ರಲ್ಲ ನೀವು. ಆದ್ರೂ ಅದನ್ನ ದೇಶಭಕ್ತ ಒಬ್ಬ ಸೈನಿಕನ ಒಂದು ಇದು ಇಟ್ಕೊಂಡು ನೆಪ ಇಟ್ಕೊಂಡು ಆ ಥರ ಇದು ಅವ್ರಿಗೆ ಆನ್ಸರ್ ಫಸ್ಟ್ ಏನು ಕ್ವಶನ್ ಕೇಳಿದ್ರೆ ಆನ್ಸರ್ ಕೊಡೋಕೆ ಅವ್ರಿಗೆ ಇದು ಕೊಡ್ತಾ ಇಲ್ಲ, ಅಂದರೆ ಅವಕಾಶ ಕೊಡ್ತಾ ಇಲ್ಲ. ತಾವೇ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟೊತ್ತಂದು ಕೇಳ್ತಾರೆ? ಅವ್ರಿಗೆ ತಾನೇ ಕರೆಸಿದ್ದು, ಅವ್ರು ತಾನೇ ಮಾತಾಡಬೇಕು. ಅದಕ್ಕೆ ಹೇಳಕ್ಕೆ ಹೋದರೆ ನೀವು ಹೆಂಗೆ ನಡುವೆ ಮಾತಾಡಿದ್ರಿ, ನಿಮ್ಮನ್ನು ಗೆಟ್ ಔಟ್, ನಿಮ್ಗೆ ನಾಚಿಕೆ ಇಲ್ಲ. ಇವ್ರು ಒಬ್ಬ ಆ್ಯಂಕರ್ ಈ ಥರ ಮಾತಾಡ್ತಾರ? ಕ್ಷಮಿಸಿ, ನಾನು ಆ್ಯಂಕರ್ ಅಲ್ಲ. ನಾನು ಇವೆಲ್ಲ ನೋಡಿ 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 ಬೇಸತ್ತು ನನ್ನ ಒಂದು ಒಳಗಿನ ಒಂದು ಅಭಿಪ್ರಾಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬಂದಿರೋದು ಹೊರತು ನಾನು ಇದರಲ್ಲಿ ತುಂಬ ತಪ್ಪುಗಳು ಮಾಡ್ತೇನೆ. ಯಾಕಂದರೆ ನಾನು ಆ್ಯಂಕರ್ ಅಲ್ಲ. ನನಗೆ ಇದು ಯಾವುದೇ ಅಭ್ಯಾಸ ಇಲ್ಲ. ಜಸ್ಟ್ ನನ್ನ ಒಂದು ಫೀಲಿಂಗ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಏನು ಅನಿಸುತ್ತೋ, ಯಾವ ಥರ ಏನೇನು ನಡೀತಾ ಇದೆಯೋ ಅದನ್ನು ನಿಮ್ಮ ಜೊತೆ ಒಂದು ಚರ್ಚೆಗೆ ತೊಡಗ್ತೀನಿ ಅಷ್ಟೇ ನಾನು. ಇನ್ನು ಅಶೋಕ್ ಶ್ರೀವಾಸ್ತವ್ DD ನ್ಯೂಸಲ್ಲಿ ದೊಡ್ಡ ಅನ್ನೋ ಇದರಲ್ಲಿ ಒಂದು ಫೇಮಸ್. ಅವರು ಅಷ್ಟೇ ಅಬ್ಬಬ್ಬಬ್ಬ ಅದೇನು ಹೊಗಳ್ತಾರೆ. ಅವರು ಹತ್ಕೊಂಡು ನಮಗೆ ಈ ಥರ ಮಾಡಿಬಿಟ್ರು, ಈ ಥರ ನಮ್ಗೆ ಏನೋ ಬ್ಯಾನ್ ಮಾಡಿಬಿಟ್ರು. ನಾವು ಸತ್ಯವನ್ನು ಹೇಳ್ತೀವಿ ಅಷ್ಟೇ. ಸತ್ಯನ ಹೇಳಿದ್ರೆ ನಿಮ್ಗೆ ಯಾಕ್ರಿ ಅವರು ಇದು ಮಾಡ್ತಾರೆ? ನಿಮ್ಮ 14 ಜನರ ಮೇಲೆ ಅವ್ರಿಗೆ ಅವ್ರಿಗೇನು ಹೊಟ್ಟೆ ಕಿಚ್ಚ? ಇನ್ನು ಚಿತ್ರಾ ತ್ರಿಪಾಠಿ ಆಸ್ತಕಲ್ಲಿ ಕೆಲಸ ಮಾಡ್ತಾರೆ, 37 ವರ್ಷ ಅವ್ರಿಗೆ. ಅವರು ಅಷ್ಟೇ. ಗೌರವ್ ಸಾವಂತ್ ಇಂಡಿಯಾ ಟುಡೇ, ಅವರು 27 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರೆ ಅವ್ರದ್ದು ಅದೇ ಹಣೆ ಬರ. ವಿಪಕ್ಷಗಳನ್ನು ತುಳಿಯೋದು, ಆಳೋ ಪಕ್ಷನ ಆಳೋದು. ಇನ್ನು ನಾವಿಕಾ ಕುಮಾರ್ ಅಂತ ಈ ಲೇಡಿ ಟೈಮ್ಸ್ ನೆಟ್ವರ್ಕಲ್ಲಿ ಕೆಲಸ ಮಾಡೋದು. ಅಬ್ಬಾಬಬ್ಬಾ ಏನು ಇವರು. ಕೇಳಿ ಇವ್ರೇನು ಹೇಳ್ತಾರೆ ನೋಡಿ. ಇದು ನಾವಿಕಾ ಕುಮಾರ್ ಹೇಳೋದು. ಇನ್ನು ಪ್ರಾಚಿ ಪರಾಶರ್ ಅಂತ 14 anchors across television channels were banned by the INDIA alliance, the Mohabbat Ki Dukaan, newly opened in town. I was one amongst them. Frankly, I don't know what to make of this. What is my fault? That I ask questions? That I speak for people who can't speak for themselves? Or that I do not pull punches and have cozy drawing room conversations masquerading as hard-hitting interviews? It all started with some people being continuously abused and marked out as Godi media. We've lived with this for many, many years. Why? Because we say what we think, what we see around us, and what we think we need to report. ಇವರಂದ್ರು ಬಿಡಿ, ಅದ್ಭುತವಾಗಿ ಒಂದು ಆಳೋ ಪಕ್ಷನ ಮೇಲ್ಗಡೆ ಟಾಪಿಕ್ ತಗೊಂಡೋಗ್ತಾರೆ. ಇನ್ನು ರೂಬಿಕಾ, ಇವರು ಭಾರತ್ 24 ಕೆಲಸ ಮಾಡ್ತಾರೆ. ಇವರು ಒಂದು ಮಾಡೋ ಒಂದು ವಾದನೇ ವಾದ. ಇವ್ರ ವಾದ ಏನು ಗೊತ್ತಾ? ಇಲ್ಲಿ ನೋಡಿ, ಒಂದು ನಿಮಿಷ ನೀವು ಕೇಳಿ, ಆಮೇಲೆ ನಾನು ಹೇಳ್ತೀನಿ. इन्होंने क्या कहा? इन्होंने कहा हमारे 3 बड़े आराध्य देवता हैं. कौन सर? अयोध्या में राम हो गए, मथुरा में कृष्ण हो गए और ज्ञान वापी में शिव जी हो गए. 3 भगवान हैं. ये कहाँ पूजने जाए? कहाँ जाएंगे? सऊदी अरब तो जाने से रहे, दुबई तो जाने से रहे. हासिक साहब कहाँ जाएंगे? अपनी ही धरती पर अपने ही प्रभु की आराधना करने के लिए कानूनी लड़ाई. ये बताइए किस मुल्क में ऐसा होता है? ಅಂದ್ರೆ ಇವ್ರು ಹೇಳೋದು, ನಮ್ಮ ದೇಶದ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ತೀವಿ. ಇರೋದೇ 3 ದೇವಸ್ಥಾನ, ಒಂದು ರಾಮ ಮಂದಿರ, ಇನ್ನೊಂದು ಕೃಷ್ಣಂದು, ಶಿವಂದು ಇದು ನಡೀತಾ ಇದೆ. ಇಲ್ಲೇ ನಾವು ಅದಕ್ಕೆ ನಾವು ನ್ಯಾಯಾಲಯದಲ್ಲಿ ಹೋರಾಡ್ತಾ ಇರೋದು. ಅದಕ್ಕೆ ನಾವು ಅಲ್ಲಿ ಗಲಾಟೆ ಮಾಡಿ ನಾವು ಅಲ್ಲಿ ತಗೊಳಕ್ಕೆ ಟ್ರೈ ಮಾಡ್ತಾ ಇರೋದು. ನಾವೇನು ದುಬೈಗೆ ಹೋಗ್ಬಿಟ್ಟು ಪೂಜೆ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾವು ಇಲ್ಲಿರೋ ಎಲ್ಲನೂ ನಾವು ಹೋರಾಟ ಮಾಡಿ ತಗೋತೀವಿ. ಈ ಥರ ಇವ್ರ ವಾದ. ಇನ್ನು ಶಿವ ಇವರಿಗೆ 42 ವರ್ಷ, ಇಂಡಿಯಾ ಟುಡೇಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ವಾದ ಅಂತರೂ ಅಬ್ಬಾ ಅದ್ಭುತ. ಏನು ಕೇಳ್ತೀರಾ? Erupted on a TV debate last year,
during a discussion on the Gyanvapi mosque issue, the amplification of a particular section of the debate directly resulted in 3 brutal murders. Last weekend, when Udayanidhi Stalin called for the eradication of Sanatana Dharma, like dengue or malaria mosquitoes, a big political backlash was triggered. But apart from one Ayodhya seer threatening violence, there have been no murders, let alone any attacks of any kind. ಇವರು ಹೇಳೋದು ಈ ಮೊನ್ನೆ ಉದಯನಿಧಿ ಸ್ಟಾಲಿನ್ ಏನು ಹೇಳಿದ್ರಲ್ಲ, ಅಂದರೆ ಸನಾತನ ಧರ್ಮದ ಬಗ್ಗೆ, ಅದನ್ನು ಹೋಗಿ ನೂಪುರ್ ಶರ್ಮಾ ಅಂದರೆ ಹೇಳಿಕೆ ಜೊತೆ ಅವರು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡಿ, ನೂಪುರ್ ಶರ್ಮಾ ಒಂದು ಸ್ವಲ್ಪ ಏನೋ ಹೇಳಿಬಿಟ್ರು ಅಂತ ಹೇಳ್ಬಿಟ್ಟು ದೇಶದಲ್ಲಿ ಕೊಲೆಗಳ ಸರಮಾಲನೆ ಆಗ್ಬಿಡ್ತು, ಆ ಥರ ಇನ್ನೊಂದು ಧರ್ಮದವ್ರು ಮಾಡಿದರು. ಆದರೆ ನಮ್ಮ ಸನಾತನ ಧರ್ಮ ನೋಡಿ ಅದ್ರ ವಿರುದ್ಧ ಹೇಳಿದರು. ಇವತ್ತಿನವರೆಗೂ ಪೊಲಿಟಿಕಲ್ ಆಗಿ ಸ್ವಲ್ಪ ಇದಾಯ್ತು ಹೊರತು, ವಿವಾದ ಆಯ್ತು ಹೊರತು ಒಂದೇ ಒಂದು ಕೊಲೆನೂ ಆಗಿಲ್ಲ. ಅಂದರೆ ಇವ್ರೇನು ಹೇಳಕ್ಕೆ ಟ್ರೈ ಮಾಡ್ತಾಯಿದ್ರೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಸಹಿಷ್ಣು ಇದ್ದೀವಿ, ನಾವೇನು ಮಾಡ್ತಾ ಇಲ್ಲ. ಯಾಕೆ ಮರ್ತ್ಬಿಟ್ರೆ ಅವರು? ಮೊನ್ನೆ ತಾನೇ ಅದು ವಿಶ್ವೇಶ್ವರ ಸ್ವಾಮೀಜಿ ಅಂತ ಯಾರು 10 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ನಲ್ರಿ. ಉದಯನಿಧಿ ಸ್ಟಾಲಿನ್ ತಲೆ ತಂದ್ರೆ 10 ಕೋಟಿ ಕೊಡ್ತೀನಿ, ಅದು ಕಡಿಮೆ ಬಿದ್ದರೆ ಇನ್ನೂ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ ಮರ್ತ್ಬಿಟ್ರಾ? ಅಯ್ಯೋ, ಅದೇನೇ ಆ್ಯಂಕರಿಂಗ್ ಮಾಡ್ತಿರೋ? ಅದು ಟಾಪ್, ಭಾರತದ ಟಾಪ್ 14 ಜನ ಆ್ಯಂಕರಲ್ಲಿ ನೀವೊಬ್ಬರು ಬ್ಯಾನ್ ಆದವರು. ಇನ್ನು ಸುಶಾಂತ್ ಸಿನ್ಹಾ ಇವರು ಟೈಮ್ಸ್ ನಾವಲ್ಲಿ ನವಭಾರತದಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಇವರು ಅತ್ಯಂತ ದೊಡ್ಡ ಮೋದಿ ಭಕ್ತ. समिट में पूरी दुनिया को भारत की बढ़ती आर्थिक शक्ति के साथ साथ सनातन की आध्यात्मिक शक्ति को भी दिखाया है. भारत मंडपम के जिस हिस्से में पीएम G20 में आए मेहमानों का स्वागत कर रहे हैं, तब पूरी दुनिया का फोकस बैकग्राउंड में लगे कोणार्क सूर्य चक्र पर भी था. ये पीछे देख रहे हैं. ಹಾಗಾಗಿ ವಿಪಕ್ಷ ಅಂದರೆ ಇವರಿಗೆ ಕಾಲಕಸ, ಅದಕ್ಕೆ ಅವರು ಅದೇ ಥರ ಮಾತಾಡ್ತಾರೆ. ಇನ್ನು ಸುಧೀರ್ ಚೌಧರಿ ಆಸ್ತಕಲ್ಲಿ ಕೆಲಸ ಮಾಡ್ತಾರೆ. ಇವರು ಮೋದಿಯ ಇಂಥ ಒಂದು ದೊಡ್ಡ ಒಂದು ಇದಂದರೆ ಇವರು ಬೇರೆ ಏನೂ ಇಲ್ಲ. ಅಂದರೆ ಮೋದಿ ಯಾವ ಥರ ಅಂದರೆ ಈ ಮೊನ್ನೆ ಅದು ಏನು G20 ಶೃಂಗಸಭೆ ನಡೆದಾಗ ಯಾವ ಥರ ಅವರು ಚಕ್ರ ಇದ್ರ ಚಕ್ರದ ಮುಂದೆ ಕೊನಾರ್ಕ್ ಒಂದು ಚಕ್ರದ ಮುಂದೆ ನಿಂತ್ಕೊಂಡು ಮಾತಾಡಿದ್ರು. ಯಾವ ಥರ ಅವಾಗ ಭಾರತ್ ಅಂತ ಎಲ್ಲ ವಿದೇಶದವ್ರು ಇದು ಮಾಡಿದರು. ಯಾವ ಥರ ಮೋದಿ ಅವ್ರನ್ನೆಲ್ಲ ಇದು ಅಂದರೆ ಅವ್ರನ್ನೆಲ್ಲ ತಮ್ಮ ವಶೀಕರಣಕ್ಕೆ ತೊಗೊಂಡಂಗೆ ಅವ್ರನ್ನ ಭಾರತದ ಸಂಸ್ಕೃತಿ ಒಳಪಡಿಸಿದ್ರು. ಈ ಥರ ಗುಣಗಾನ. दुनिया के बड़े बड़े नेताओं और प्रतिनिधियों को हेलो छोड़कर नमस्ते करना भी सिखा दिया. आज सुबह जब प्रधानमंत्री मोदी ने G20 के राष्ट्र अध्यक्षों का स्वागत किया, तब ये मेहमान हेलो नहीं बल्कि नमस्ते भारत कह रहे थे. और इन तस्वीरों में आप देख पाएंगे कि IMF की मैनेजिंग डायरेक्टर से लेकर वर्ल्ड ट्रेड ऑर्गेनाइजेशन की डायरेक्टर जनरल और इजिप्ट, सिंगापुर, स्पेन, ऑस्ट्रेलिया, जर्मनी, ब्रिटेन, इंडोनेशिया और यूरोपीय यूनियन की काउंसिल के प्रमुख ने भी प्रधानमंत्री मोदी को नमस्ते कहकर अभिवादन किया. और अब हमारा ये नमस्ते भी आज से ग्लोबल हो गया है. ಗುಣಗಾನ ಮಾಡಿ, ಆದರೆ ಆ ಗುಣಗಾನ ಮಾಡೋದ್ರ ಜೊತೆಗೆ ಅವನ ಗುಣಗಾನ ಒಬ್ಬರ ಮೇಲೆ ತುಳಿದ್ರೆ ತಾನೆ ಒಬ್ಬರ ಮೇಲೆ ತಗೋದು. ಅದೇ ಮಾಡ್ತಿರೋದ್ರಿಂದಲೇ ಈಗ INDIA ಈ ವಿಪಕ್ಷಗಳ ಒಕ್ಕೂಟ ಒಂದು ಮೋದಿ ಸರ್ಕಾರದ ಒಂದು ಆಡಳಿತವನ್ನು ಕೊನೆಗಾಣಿಸಿ ಬೇರೊಂದು ಸರ್ಕಾರ ತಗೊಂಬರೋಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ, ಅದಕ್ಕೆ ಈ ಒಂದು 14 ಜನ ಆ್ಯಂಕರ್ಗಳು ಏನು ತುಳಿತಾ ಇದ್ರು ವಿಪಕ್ಷಗಳನ್ನ, ಅವರು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು, ಅಣ್ಣ ನೀವು ದೊಡ್ಡವರು, ನೀವು ಮಾಡಿ ಡಿಬೇಟು, ನಾವು ಬರಲ್ಲ ಅಷ್ಟೇ, ನಮ್ಮ ಪರವಾಗಿ ನಾವು ಬ್ಯಾನ್ ಮಾಡಿದ್ದೀವಿ ನಿಮ್ಮನ್ನು ಅಂತ ಹೇಳಿ ಕೈ ಮುಗಿದಿದ್ದಾರೆ. ಸೊ ಇದರಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದಕ್ಕಿಂತ ಇಷ್ಟ ಇಲ್ಲ, ಇವರಿಗೆ ಹೋಗ್ತಾ ಇಲ್ಲ. ಅಂದರೆ ಇದು ಎಲ್ಲರಿಗೂ ಗೊತ್ತಾಗಲಿ ಅಂದರೆ ಇದರಲ್ಲಿ ಒಂದು 30-35 ಪಕ್ಷಗಳಿದ್ದಾವೆ ಈ ಅಂದರೆ ವಿಪಕ್ಷಗಳು ಇಂಡಿಯಾ ಒಕ್ಕೂಟದಲ್ಲಿ. ಹಾಗಾಗಿ ಎಲ್ರಿಗೂ ಒಂದು ಗೊತ್ತಾಗಲಿ ಯಾರು ಅದರಲ್ಲಿ ಅಂದರೆ ಅವರಿರೋ ಒಂದು ಚರ್ಚೆಯಲ್ಲಿ ಹೋಗದೇ ಇರಲಿ ಅಂತ ಹೇಳ್ಬಿಟ್ಟು ಅವರು ಇದನ್ನು ಈ ಬ್ಯಾನ್ನ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇದರಿಂದ ಅವ್ರಿಗೂ ಏನು ನಷ್ಟ ಇಲ್ಲ, ಇವ್ರಿಗೂ ಏನು ನಷ್ಟ ಇಲ್ಲ. ಬಹುಶಃ ಇದರಿಂದ ನಷ್ಟ ಆಗೋದು TV ಚಾನಲ್ಗಳಿಗೆ ಅನಿಸುತ್ತೆ. ಯಾಕಂದರೆ TRP ಇವ್ರು ಹೋದರೆ ತಾನೇ ಅಲ್ಲಿ ವಾದ ವಿವಾದ ಬೆಳೆದ್ಬಿಟ್ಟು ಆ TRP ಎಷ್ಟಿದ್ದು. ಈಗ ಇವ್ರು ಹೋಗ್ದೇ ಇದ್ದರೆ ಆ ಚೇರ್ ಖಾಲಿ ಬಿದ್ದಿರುತ್ತೆ.
ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಎರಡು ಕೈಯಿಂದಲೇ ಚಪ್ಪಾಳೆ ತಟ್ಟಬಹುದು. ಹಾಗಾಗಿ ಆ ಚಪ್ಪಾಳೆ ತಟ್ಟಕ್ಕಾಗದೆ ಬಹುಶಃ TRP ಕುಸಿಬೋದು. ಅದು ಅವರ ಸ್ವಯಂಕೃತ ಅಪರಾಧ, ಏನು ಮಾಡೋಕ್ಕಾಗಲ್ಲ. ಇದು 14 ಜನ ಆ್ಯಂಕರ್ಗಳು ಇಷ್ಟು ದಿವಸ ವಿರೋಧ ಪಕ್ಷದ ಮೇಲೆ ಸವಾರಿ ಮಾಡ್ತಿದ್ದ 14 ಜನ ಆ್ಯಂಕರ್ಗಳು ಬ್ಯಾನ್ ಆದ ಒಂದು ಕಥೆ. ಈ ಕಥೆ ನಿಮ್ಮ ಮುಂದೆ ಈ ಒಂದು ರೀತಿಯಲ್ಲಿ ನಾನಿಟ್ಟೆ. ಇದರಲ್ಲಿ ನಂದೇನಿಲ್ಲಪ್ಪ, ಅದೇನಿದೆಯೋ ಅದೆಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ನೀವು ನಿರ್ಧರಿಸಿ. ನಮ್ಮ ಒಂದು ಮಸ್ತ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.